ಇದೀಯಾ? ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದೇ ಸರಿ ಮಾಡೋಣ. ಹಾ ಬರ್ತೀನಿ ಮಚ್ಚ. ಏನೋ ಆಗ್ತಾ ಇಲ್ಲ ಮಚ್ಚ. ಅರ್ಶಿನ ಪುಡಿ ತರಕ್ ಮರ್ತದೆ ಮಚ್ಚ. ನೀನೆಂತ ಫೀಲ್ ಮಾಡ್ತೀಯಾ? ಅರ್ಶಿನ ಪುಡಿ ಇಲ್ಲ ಅಂದ್ರೆ ಏನು? ನಾನು ಅರ್ಶಿನ ಗಡ್ಡೆನೇ ಹಾಕ್ತೀನಿ ಮಚ್ಚ. ಮಚ್ಚ ಏನೋ ತಿಂದು ಬಂದು ಇಂಥ ಗಬ್ಬುನಾತ ಹೊಡಿತೈತೆ. ಅನ್ನ ಸಾಂಬಾರು ಆಲೂಗಡ್ಡೆ ಮಚ್ಚ. ಅಯ್ಯೋ ನನ್ನ ಮಗನೇ, ನನ್ನ ಕೆಲಸನ ಹಾಳು ಮಾಡ್ಬಿಟ್ಟೆ. ತೃತೀಯ ಚೇತನ್ ಇಂದು ಕ್ರಿಕೆಟ್ ಆಡುವಾಗ ಬೀಜಕ್ಕೆ ಬಾಲ್ ತಗಲಿ ಒಂದು ಬೀಜವನ್ನ ಕಳೆದುಕೊಂಡಿದ್ದಾನೆ. ನವೀನ್ ಇಂದು ಬೆಳಗ್ಗೆ ಬಸ್ ಸ್ಟಾಂಡ್ ನಲ್ಲಿ ಬಿಟ್ಟ ಭಯಂಕರ ಊಸಿಗೆ 40 ಹುಡುಗಿಯರು ಅಸ್ವಸ್ಥರಾದ್ರು. ಅಕ್ಕ, ನಾನು ಹೋಟೆಲ್ಗೆ ಹೋಗ್ತಿದ್ದೀನಿ, ನಿಂಗೆ ಏನಾರು ಬೇಕಂದ್ರೆ ಹೇಳಿಸ್ಕೊಂಡ್ಬರ್ತೀನಿ. ಆಯ್ತು, ಹೋಗಿ ಇಸ್ಕೊಂಬರ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮರೆದಂಗೆ ಸಬ್ಸ್ಕ್ರೈಬ್ ಮಾಡಿ. ಆ ಥರ ಮಾಡಿದ್ರೇ ನಿಮಗೆ ನಾವು ಮಾಡೋ ಎಲ್ಲ ವೀಡಿಯೋಸು ಬೇಗ ನೋಟಿಫಿಕೇಶನ್ ಆಗುತ್ತೆ. ಇವತ್ತಿನ ದಿನ ಆಗಸ್ಟ್ 15. ಇವತ್ತಿನ ದಿನ ಆಗಸ್ಟ್ 15. ಆಗಸ್ಟ್ 15 ಅಂದ್ರೆ ಆಗಸ್ಟ್ 15. ಅರ್ಥವಾಯ್ತು. ಈ ಆಗಸ್ಟ್ 15 ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಗೊತ್ತಿರೋ ವಿಷಯನ ಮತ್ತೆ ಹೇಳೋದು, ಹೇಳು ಅಂತ ಒತ್ತಾಯ ಮಾಡೋದು, ಇವೆರಡು ಮುಟ್ಟಾಳ್ತನ ಅಂತ ಹೇಳ್ತಾ ನಾನು 2 ಮಾತನ್ನು முகஸ்தினே. ஜெய் நமஸ்காரம். இன்னொரு விஷயம் சொல்லணும் என்னன்னா, நம்ம அவங்கள மாதிரி ஆகணும் இவங்கள மாதிரி ஆகணும் அப்படின்லாம் ஆசைப்படாதீங்க. அதுக்குதான் அவங்களே இருக்கிறாங்களே. நீங்களாவே வாங்க. உன்னை பற்றி யாரு அடையன்ன சொன்னால் என்ன, இந்த காதில் வாங்கி அதை அந்த காதில் தள்ளு. ಮಚ್ಚ ಎದೋಳು ಸ್ನೇಹ ಫೋನ್ ಮಾಡೋಣ. ಏನೇ ನಿದ್ದೆ ಮಾಡ್ಬೇಕಾದ್ರೆ ಫೋನ್ ಮಾಡ್ತೀಯ? ಅನ್ನ ತಿಂತೀಯಾ, ಬೇರೆ ಏನೋ ತಿಂತೀಯಾ? ಮಚ್ಚ ತಾಳ ಈಚೆ ಬಿಸಾಕ್ಬಿಡೋ ಈ ಫೋನ್ನ. ಅಯ್ಯೋ ಯಾಮಾರ್ಸಿದ್ರೆ ರಿಪೋರ್ಟ್ ಮಾಡ್ಬಿಟ್ನಲ್ಲ ಇವನು. அப்பா இப்பதான் ரீல்ஸ் பண்ணதுக்கு சரியான நேரம். இப்ப ரீல்ஸ் அப்பவே சொன்னேன் பூண்டு சாப்பிடுறான்னு. காத்து மேல விரியுது கீழே விரியுதுன்றியா? Dame un tic tac tac tic tac tic tac tac tic tac tic tac. Dame un grr. ಅಪ್ಪ ಸ್ವಲ್ಪ ಹಾಟ್ಸ್ಪಾಟ್ ಮಾಡಿಯಪ್ಪ ಪ್ಲೀಸ್. ಆನ್ ಮಾಡಿದ್ದೀನಿ ನೋಡಪ್ಪ. ಅಪ್ಪ ಪಾಸ್ವರ್ಡ್ ಹೇಳಪ್ಪ. ಇನ್ಸ್ಟಾದಲ್ಲಿ ಯಾವ ಹುಡುಗಿ ನೋಡಕ್ಕಲೆ ಬೇವರ್ಸಿ ನನ್ನ ಮಗನೇ. ಅಯ್ಯೋ ನಿಜ ಕಂಡುಹಿಡಿದ್ಬಿಟ್ಟಲ್ಲ. ಫ್ರೆಂಡ್ಸ್, ನಿಮ್ಗೆ ಬಂದು ಇಂಗ್ಲೀಷ್ ಗೊತ್ತಿರ್ಬೋದು, ಮಲಯಾಳ ಗೊತ್ತಿರ್ಬೋದು, ತೆಲುಗು ಗೊತ್ತಿರ್ಬೋದು, ಉರ್ದು ಗೊತ್ತಿರ್ಬೋದು, ಯಾಕೆ ಚೈನೀಸ್ ಲ್ಯಾಂಗ್ವೇಜ್ ಕೂಡ ಗೊತ್ತಿರ್ಬೋದು. ಆದರೆ ಅಜ್ಜಿಗಳಿಗಂತೂ ಒಂದು ಸಪ್ರೇಟ್ ಲ್ಯಾಂಗ್ವೇಜ್ ಐತಪ್ಪ. ಪಾಪ ಆ ಲ್ಯಾಂಗ್ವೇಜು ಅರ್ಥನೇ ಆಗಲ್ಲ, ಯಾರಿಗೂ ಅರ್ಥ ಆಗಲ್ಲ. 2 ಅಜ್ಜಿಗಳು ರೋಡಲ್ಲಿ ಹಿಂಗೆ ನಿಂತ್ಕೊಂಡ್ಬಿಟ್ರು ಅಂದರೆ ಇದಕ್ಕೇನು ಅರ್ಥ ಅಂದರೆ 3ನೇ ದಾರಿಯಲ್ಲಿದ್ದ ಹುಡುಗ 4ನೇ ದಾರಿಯಲ್ಲಿ ಹುಡುಗಿನ 2 ನೋಡಾಗ್ಬಿಟ್ಟ ಅಂತ ಅರ್ಥ.